ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ವ್ಲಾಗ್ಸ್. ಇದು ಬಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು 30 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ನನಗೆ ಸೆಕೆಂಡ್ ಡೇ. ಮಾರ್ಚ್ 1 ಒಂದು ತಿಂಗಳು ಏನಿದೆ ಅಲ್ಲಿ ತನಕ ನಾನು ನನ್ನ ರೊಟೀನ್ ಏನಿದೆ ಅದನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಸೊ ಇಡೀ ದಿನ ಆಗೋದು ನನ್ನ ಕೆಲಸ ಮಾಡ್ಕೊಂಡು ನಿಧಾನ ಮಾಡ್ಕೊತಾ ಇದ್ದೆ. ಸೊ ಇದೇನಂದರೆ ಒಂದು ಚಾಲೆಂಜ್, ನನಗೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಹಾಗೆ ನಾನು ಸ್ವಲ್ಪ ನನ್ನ ರೊಟೀನೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿತ್ತು, ಫುಲ್ಲು ಸೋಂಬೇರಿ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ಈ ಚಾಲೆಂಜ್ನ ನಾನು ತೊಗೊತಾ ಇದ್ದೀನಿ. ಸೊ ಇದರಿಂದ ನಾನು ಆ್ಯಕ್ಟಿವ್ ಆಗಿರ್ತೀನಿ, ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಬೇಡದೇ ಇರೋ ಯೋಚನೆಗಳು ತಲೆಗೆ ಬರಲ್ಲ. 2 ಡೇಸಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಬೇಗ ಎದ್ದು ಮುಖ ತೊಳ್ಕೊಂಡು 1 ಲೋಟ ನೀರು ಕುಡಿದು, ಬಿಸಿ ನೀರು, ವಾಕ್ ಹೋಗಿ ಬಂದು, ಬಾಗಿಲು ತೊಳೆದು, ಮನೆ ಒರೆಸಿ, ಕಸ ಗುಡಿಸಿ, ಏನೇನು ಕೆಲಸ ಇದೆ ಎಲ್ಲನೂ ಬೆಳಿಗ್ಗೆನೇ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಸೊ ಇವತ್ತು ಸಂಡೇ ಆಗಿತ್ತು, ಚೂರು ಲೇಟಾಗಿ ಎದ್ದೆ. ಚೂರು ಅಂದರೆ ಜಾಸ್ತಿ ಏನಿಲ್ಲ, 5:30ಗೆ ಎದ್ದೆ. ಸೊ ಎದ್ದೆ, ದೇವ್ರ ಹಾಡು ಹಾಕ್ಕೊಂಡು ನನ್ನ ದಿನಚರಿ ಕೆಲಸಗಳೇನಿದೆ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಅದು ಏನು ಗೊತ್ತಾ, ನಾವು ಏನಾದರೂ ಒಂದು ಆ್ಯಕ್ಟಿವಿಟಿ ಬೆಳಿಗ್ಗೆನೇ ಇಟ್ಕೊಂಡಿರಬೇಕು. ಸೊ ವ್ಯಾಯಾಮ ಆಗಲಿ, ಎಕ್ಸಸೈಸ್ ಆಗಲಿ, ಒಂದು ವಾಕ್ ಹೋಗೋದಾಗಲಿ ಎಲ್ಲ ಮಾಡೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಮೈಂಡ್ ಫ್ರೆಶ್ ಆಗಿರುತ್ತೆ, ಹಾಗೆ ಸ್ವಲ್ಪ ಕೂಲ್ ಮೈಂಡೆಡ್ ಆಗಿ ಇರ್ತೀವಿ. ಬೇರೆ ತುಂಬ ತಲೆಬಿಸಿ ಯೋಚನೆಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಡೈಲಿ ರೊಟೀನ್ ಬಿಸಿನೀರಿಗೆ ಲೆಮನ್ ಹಾಗೆ ಹನಿ ಹಾಕ್ಕೊಂಡು ಕುಡಿಯೋದು, ಹಾಗೆ ಅದೇನಂತಾರೆ ಬೆಟ್ಟದ ನೆಲ್ಲಿಕಾಯಿ, ಅದನ್ನು ತಿನ್ನೋದಿರ್ಬೋದು, ಇದೆಲ್ಲ ಒಳ್ಳೆಯದು ಹೆಲ್ತಿಗೆ. ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆ ಇದು ಬಂದು ABC ಜ್ಯೂಸು. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕುಡಿಬೋದು. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ನಾನು ಇದನ್ನು ತೊಗೋತೀನಿ, ಕನ್ಸ್ಯೂಮ್ ಮಾಡ್ತೀನಿ. ಹಾಗೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ಲು ಇಷ್ಟು ಹಾಕ್ಕೊಂಡು, ಜೊತೆಗೆ ಶುಂಠಿ ಹಾಕ್ಕೊಂಡು ಇದನ್ನು ನಾನು ಫ್ರೀಸ್ ಮಾಡಿ ಕೂಡ ಇಟ್ಕೊಳ್ತೀನಿ. ಡೈಲಿ ಒಂದು ಐಸ್ ಕ್ಯೂಬ್ ಏನಿದೆ ಅದನ್ನು ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿದ್ರೆ ಆಯಿತು. ಡೈಲಿ ಇದನ್ನು ಮಾಡಿಟ್ಕೋಬೇಕು ಅನ್ನೋದೇನಿಲ್ಲ. ಒಂದು 12-15 ಡೇಸ್ ತನಕ ಬರುತ್ತೆ ಅದು ಮಾಡಿಟ್ಕೊಂಡ್ರೆ ಒನ್ಸ್ ನೀವು. ಸೊ ಅದಕ್ಕೆ ಹನಿ ಮಿಕ್ಸ್ ಮಾಡಿಕೊಂಡು ನಾನು ಕುಡಿತಾ ಇದ್ದೀನಿ ಇಲ್ಲಿ. ಆಮೇಲೆ ಹೋಗಿ ಅರ್ಶನ ಕೂಡ ಎಬ್ಬಿಸ್ದೆ. ಸಂಡೇ ಅಲ್ವಾ, ಅವಳನ್ನ ಸ್ವಲ್ಪ ಲೇಟಾಗಿ ಎಬ್ಬಿಸ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆನೇ ಚಿಕನ್ ತಿಂದ್ಬಿಡ್ಬೇಕು ಅಂತ ಹೇಳಿ. 2 ವೀಕ್ಸ್ ಆಗಿತ್ತು ಚಿಕನ್ ತಿಂದಿರಲಿಲ್ಲ. ಸೊ ಅದಕ್ಕೇ ಕುಸ್ಲಕ್ಕಿ ಅನ್ನ ಮಾಡಿಬಿಟ್ಟು ಸಾಂಬಾರು ಮಾಡಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುಸ್ಲಕ್ಕಿನ ನೆನೆ ಹಾಕಿ ಕಸ ಗುಡಿಸ್ದೆ. ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಆಚೆ ಎಲ್ಲ ಗುಡಿಸ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದರು. ಅದನ್ನು ತೊಳೆದು ಎಲ್ಲ ಚೆನ್ನಾಗಿ ನೆನೆ ಹಾಕಿದೆ, ಉಪ್ಪು ಅರಿಶಿನ ಎಲ್ಲ ಹಾಕಿ. ಮತ್ತು ಹರ್ಷಿತಾ ಎದ್ದು ಬಂದಳು, ಅವಳು ಬಿಸಿನೀರು ಅದು ಇದು ಕೊಟ್ಟೆ, ಕುಡ್ದೆಲ್ಲ ಆದಮೇಲೆ ನಾನು ಬ್ಯಾಕ್ ಟು ಬ್ಯಾಕ್ ಹಾಗೆ ಅಡುಗೆಗೆಲ್ಲ ಹೆಚ್ಕೊಂಡು ರುಬ್ಕೊಂಡು ಎಲ್ಲ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಕಾಯಿ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಾಗೆ 1-2 ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು, ಆಮೇಲೆ ಮನೆ ಮಾಡಿರೋ ಅಂಥ ಖಾರದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿನೂ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ಮೆಲ್ ಬರೋ ತನಕ ಹುರ್ಕೊಂಡೆ ನೀಟಾಗಿ. ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಇದು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ರುಬ್ಕೊಂಡೆ ನೈಸಾಗಿ. ರುಬ್ಕೊಂಡಾದ್ಮೇಲೆ ಒಂದು ಕುಕ್ಕರಿಗೆ ಆಯಿಲ್ ಹಾಕಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಚಿಕನ್ ಹಾಕ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು, ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಹಂಗೆ ಬೇಯಿಸಿದೆ. ಅದಾದಮೇಲೆ ರುಬ್ಬಿರೋವಂಥ ಮಸಾಲೆನ ಹಾಕಿ, ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿದ್ರೆ ಮುಗೀತು. 1 ವಿಷಲ್ 2 ವಿಷಲ್ಗೆ ಇಳಿಸ್ಕೋಬೋದು. ಆ್ಯಂಡ್ ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಸಾಂಬಾರು ರೆಡಿ ಆಯಿತು, ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೆ. ಬೆಳಿಗ್ಗೆನೇ ಎಲ್ರಿಗೂ ಬೇಗ ಎದ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ 10:30 ಆಗೋಗಿತ್ತು. ಅದಕ್ಕೆ ಹೊಟ್ಟೆ ಸಿಹಿ ಅಂತ ಬರ್ತಾಯಿದ್ಲು ಹರ್ಷಿತಾ. ಅವಳಿಗೆ ಸೌತೆಕಾಯಿ ಈರುಳ್ಳಿ ಕಟ್ ಮಾಡು ಅಂತ ಕೊಟ್ಟಿದ್ದೆ. ನಾನು ಉಚ್ಚಿ ಅಂತ ನನ್ಗೆ ಅನ್ಕೊಟ್ರೆ ಅನ್ಕೋ ಅನ್ನತ್ತೆ. ಹೇಳು ಉಚ್ಚಿ ಅಂತೆ ಅನ್ಕೋ ಅಂದೆ. ರಾಕಿಗೂ ಉಚ್ಚಿ ಅಂತ ಅವಳೆ. ರಾಕಿ ಹೆಂಗ್ ಉಚ್ಚಿ ಆಗ್ತಾನೆ? ಹುಚ್ಚ ಅವನು ಹುಡುಗ, ಆದ್ರೆ ಅವ್ನು ನಂಗೆ ಹುಡುಗಿನೇ. ಆದ್ರೆ ಇವಳಿಗೆ ಹುಚ್ಚಿನೇ ಅಂತೆ. ಹೌದು. ನಂಗೆ ಮೊಂಟಾನು ಮೊಂಟಿನೇ, ಎಲ್ರು ಹುಡುಗಿರೆ. ನಾನು ಇವಳು ಹುಚ್ಚಿ. ಬಿಸಿ ಬಿಸಿ ಕಬಾಬ್ ಕೂಡ ರೆಡಿ ಆಯಿತು. ಎಲ್ಲ ರೆಡಿ ಆಯಿತು. ನನಗೂ ತಡಿಯೋಕ್ಕಾಗಿಲ್ಲ, ಹಾಗೆ ಕಬಾಬ್ನ ಟೇಸ್ಟ್ ಕೂಡ ಮಾಡಿಬಿಟ್ಟು ಆಲ್ರೆಡಿ ಅವರಿಗೂ ಹಾಕ್ಕೊಟ್ಟೆ. ಕಬಾಬ್ ತಿಂತಾಯಿದ್ರು. ಸೊ ಎಲ್ಲ ಆಯಿತು. ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಕುಸ್ಲಕ್ಕಿ ಅನ್ನ, ಸಾಂಬಾರು, ಕಬಾಬು ಮತ್ತು ಜೊತೆಗೆ ಸೌತೆಕಾಯಿ ಈರುಳ್ಳಿ ನೆಂಚ್ಕೊಳ್ಳೋಕ್ಕೆ. ಸೊ ಇಷ್ಟಿದ್ರೆ ಸಾಕಲ್ವಾ? ಭಾನುವಾರದ ಬಾಡೂಟ ರೆಡಿ ಆಯಿತು. ಸೊ ತಿಂದಿದ್ದಾಯಿತು. ನನಗೆ ನಾನೇ ಶಬಾಷ್ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೆ ಅಂತ ಸರಿ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೇ. ಬೆಳಗಿನ ತಿಂಡಿ ಇದೆ, ಊಟನೇ ಆಗೋಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದು ನಿದ್ದೆ ಹೊಡೆದು ಮತ್ತೆ ಎದ್ವಿ. ಮಧ್ಯಾಹ್ನ ಊಟನೇ ಮಾಡಿಲ್ಲ, ಮಲಗಿಬಿಟ್ಟಿದ್ದೆ. ಅದಾದಮೇಲೆ ಅರ್ಷಿ ಎದ್ಮೇಲೆ ಕಾಫಿ ಮಾಡ್ಕೊಂಡು ಕೊಟ್ಟಲು, ಕುಡಿದ್ಬಿಟ್ಟು ನೈಟ್ಗೆ ಏನು ಮಾಡಿಲ್ಲ, ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ವಿ. ಅದೇ ಸಾಂಬಾರಿತ್ತು. ಕಬಾಬ್ ಕೂಡ ಬಿಸಿ ಬಿಸಿಯಾಗಿ ಹಾಕ್ಕೊಂಡೆ. ಅಷ್ಟೇ, ಊಟ ಮಾಡಿ ನಿದ್ದೆ ಮಾಡಿದ್ವಿ ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.